ಸ್ಮಾಲ್ ಸ್ಕ್ರೀನ್ ಅಥವಾ ಬಿಗ್ ಸ್ಕ್ರೀನ್, ಆ ಸ್ಕ್ರೀನ್ ಮೇಲೆ ಬರುವಂಥ ಜೋಡಿಗಳು ರಿಯಲ್ ಲೈಫ್ನಲ್ಲೂ ಜೋಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನೇಕ ಮಂದಿ ಅಂದ್ಕೊಳ್ತಾರೆ. ಅದು ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ ಅಥವಾ ರಿಯಾಲಿಟಿ ಶೋಗಳೇ ಆಗಲಿ. ಅವರಿಬ್ಬರ ಜೋಡಿ ಇಷ್ಟ ಆಯಿತು ಅಂತಂದರೆ ಜನನೇ ಅವ್ರಿಗೆ ಮದುವೆ ಮಾಡಿಸ್ಬಿಡ್ತಾರೆ. ಇದ್ರೆ ಈ ಥರ ಜೋಡಿ ಇರಬೇಕು ಅಂತ ಮಾತಾಡೋಕೆ ಶುರು ಮಾಡ್ತಾರೆ. ಇಲ್ಲ ಅವ್ರ ಮೇಲೆ ಒತ್ತಡನೂ ಹೇಳ್ತಾರೆ. ಇಲ್ಲ ನೀವಿಬ್ಬರೇ ಜೋಡಿ, ನಿಮ್ಮದೇ ಮದುವೆ ಆಗಬೇಕು ಅಂತ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಬಂದಮೇಲೆ ಫ್ಯಾನ್ಸ್ ಪೇಜು ಇನ್ನೊಂದು ಮತ್ತೊಂದು ಅಂತ ಹೆಚ್ಚಾಗತ್ತೆ. ಅವ್ರು ಕೂತ್ರೂ ವಿಡಿಯೋ, ನಿಂತ್ರೂ ವಿಡಿಯೋ, ಅವರಿಬ್ರು ಗಂಡ ಹೆಂಡತಿ, ಅವರಿಬ್ರು ಲವರ್ಸು ಅಂತ ಇವರೇ ಅವ್ರನ್ನ ಲವರ್ಸು ಮಾಡಿಬಿಡ್ತಾರೆ. ಸೊ ಅದೇ ರೀತಿಯಾಗಿ ಅನೇಕ ಬಿಗ್ ಬಾಸ್ ಸೀಸನ್ನಲ್ಲಿ ಮತ್ತು ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ ಲವ್ ಮಾಡಿ ಇಷ್ಟಪಟ್ಟು ಮದುವೆ ಆದವರು ಅನೇಕ ಮಂದಿ ಇದ್ದಾರೆ. ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರೋರು ಇದ್ದಾರೆ, ಬ್ರೇಕಪ್ ಮಾಡಿಕೊಂಡು ಹೊರಗಡೆ ಬಂದವರು ಇದ್ದಾರೆ, ಅಥವಾ ಕೇವಲ ಆ ಕ್ಷಣದಲ್ಲಿ ಮಾತ್ರ ಪ್ರೀತಿಸಿ ಹೊರಗೆ ಬಂದಮೇಲೆ ನೀನು ಯಾರೋ ನಾನು ಯಾರೋ ಗೊತ್ತೇ ಇಲ್ಲ ಅನ್ನೋ ಥರ ಇರೋರು ಇದ್ದಾರೆ. ಕದ್ದು ಮುಚ್ಚಿ ಈಗಲೂ ಓಡಾಡ್ತಾ ಇರೋರು, ಮದುವೆನೇ ಆಗದೆ ಇರೋರು ಕೂಡ ಇದ್ದಾರೆ. ಇದೆಲ್ಲದರ ನಡುವೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಪಟ್ಟೆ ಫೇಮಸ್ ಆಗೋದಕ್ಕೆ ಕಾರಣನೇ ಗಿಲ್ಲಿ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅಂದರೆ ಅದು ಕಾವ್ಯ ಮತ್ತು ಗಿಲ್ಲಿಯ ಕಾಂಬಿನೇಷನ್. ಇದೀಗ ಇವರಿಬ್ಬರು ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದು ಅಲ್ಲದೆ ಇವರಿಬ್ಬರೇ ಮದುವೆ ಆಗಬೇಕು, ಇವ್ರಿಗೆ ಇವರೇ ಜೋಡಿ, ಗಿಲ್ಲಿಗೆ ಕಾವ್ಯನ ಬಿಟ್ಟರೆ ಇನ್ಯಾರೂ ಸೂಟ್ ಆಗಲ್ಲ, ಕಾವ್ಯಂಗೆ ಗಿಲ್ಲಿನ ಬಿಟ್ಟರೆ ಇನ್ಯಾರೂ ಸೂಟ್ ಆಗಲ್ಲ ಅನ್ನುವಷ್ಟರ ಮಟ್ಟಿಗೆ ಚರ್ಚೆಗಳಾಗಿತ್ತು. ಇವರಿಬ್ಬರ ಅನೇಕ ಫ್ಯಾನ್ ಫಾಲೋಯಿಂಗ್ ಫ್ಯಾನ್ ಪೇಜಸ್ಗಳು, ಟ್ರೋಲ್ಗಳು ಮತ್ತು ಹಳ್ಳಿಯಲ್ಲೂ ಕೂಡ ಜನ ಕಾವ್ಯ ಗಿಲ್ಲಿ ಕಾವ್ಯ ಅಂತ ಮಾತಾಡ್ತಾ ಇರೋದುಂಟು. ಇದು ರಿಯಾಲಿಟಿ ಶೋ ಅಂತ ಎಷ್ಟೇ ಅರ್ಥ ಮಾಡಿಸಿದ್ರು ಕೆಲವರು ಅರ್ಥ ಮಾಡ್ಕೊಂಡಿಲ್ಲ. ಜೊತೆಗೆ ಕಾವ್ಯ ಅವರ ಒಂದಷ್ಟು ನಡವಳಿಕೆ, ಕಾವ್ಯ ಅವರ ಪೋಷಕರ ನಡವಳಿಕೆಯು ಕೂಡ ಪಕ್ಕ ಇವರಿಬ್ಬರು ಹೊರಗಡೆ ಬಂದಮೇಲೆ ಮದುವೆ ಆಗೇ ಆಗ್ತಾರೆ. ಆ ಥರದ್ದೇನಾದರೂ ಆಯಿತು ಅಂತ ಅಂದರೆ ಅದು ಮಿರಾಕಲ್ ಅನಿಸ್ಬಿಡುತ್ತೆ. ಕಾರಣ, ಸಾಮಾನ್ಯ ಹುಡುಗನೊಬ್ಬ ರಿಯಾಲಿಟಿ ಶೋನಲ್ಲಿ ಒಂದು ಹುಡುಗಿನ ಸುಮ್ಮನೆ ಹಿಂದೆ ಮುಂದೆ ಸುತ್ತಿ ಅದು ಸೀರಿಯಸ್ ಆಗಿ ಲವ್ ಆಗಿ ಮದುವೆನೇ ಆಗ್ಬಿಡ್ತಾ, ಆ ಹಂತಕ್ಕೆ ಹೋಗ್ಬಿಡ್ತಾ. ಸೆಲೆಬ್ರಿಟಿಗಳ ಜೀವನದಲ್ಲಿ ಇಷ್ಟು ಸೀರಿಯಸ್ ಆಗಿ ಒಂದು ಲವ್ ಅನ್ನೋದು ಇದೆಯಾ ಅನ್ನೋದು. ಇದೀಗ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಕಾವ್ಯನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವ್ಯ ಹೇಳಿರುವಂಥ ಹೇಳಿಕೆ ಈಗ ತುಂಬಾ ಶಾಕಿಂಗ್ ಅಂತ ಅನಿಸ್ತಾ ಇರೋದು. ಇದು ಕಾವ್ಯ ಹೇಳಿದ್ದ ಅಂತ ಅನ್ನೋಷ್ಟು ಮಟ್ಟಿಗೆ ಕಾವ್ಯ ಅವರ ಸ್ಟೇಟ್ಮೆಂಟ್ ವೈರಲ್ ಆಗಿದೆ. ಅಷ್ಟಕ್ಕೂ ಕಾವ್ಯ ಹೇಳಿದ್ದೇನು? ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಕಾವ್ಯ ಗಿಲ್ಲಿನ ಎಲ್ಲಿ ಮೀಟ್ ಮಾಡಿದ್ರು, ಯಾತಕ್ಕಾಗಿ ಮೀಟ್ ಮಾಡಿದ್ರು, ಅವರಿಬ್ರು ಮಾತಾಡ್ಕೊಂಡಿದ್ದೇನು, ನಿಜವಾಗ್ಲೂ ಕಾವ್ಯ ಅವರ ತಂದೆ ತಾಯಿ ತಮ್ಮನಿಗೆ ಗಿಲ್ಲಿನ ಕಾವ್ಯ ಮದುವೆ ಆಗಬೇಕು ಅನ್ನೋದಿದೆಯಾ, ಗಿಲ್ಲಿಗೂ ಕೂಡ ಮನಸ್ಸಿನಲ್ಲಿ ಕಾವ್ಯನ ಮದುವೆ ಆಗಬೇಕು ಅನ್ನೋದಿದೆಯಾ, ಇವರ ಜಾತಿ ವಿಚಾರವೂ ಕೂಡ ಚರ್ಚೆ ಆಗಿದೆಯಾ, ಹಾಗಿದ್ರೆ ಇಬ್ಬರ ಜಾತಿ ವ್ಯತ್ಯಾಸ ಇದೆಯಾ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಿಯಾಲಿಟಿ ಶೋಗಳು ಅದೆಷ್ಟೋ ಹೃದಯಗಳನ್ನು ಒಂದ್ ಮಾಡಿದ್ದುಂಟು, ಅಥವಾ ಸೀರಿಯಲ್ಗಳು ಹೃದಯಗಳನ್ನು ಒಂದ್ ಮಾಡಿದ್ದುಂಟು, ಮದುವೆ ಆಗಿದ್ದುಂಟು, ಲವ್ ಮಾಡಿ ಬ್ರೇಕಪ್ ಆಗಿದ್ದು ಉಂಟು. ಕಾವ್ಯ ಗಿಲ್ಲಿ ಕಾಂಬಿನೇಷನ್ ಈ ಸೀಸನ್ನಲ್ಲಿ ಸಿಕ್ಕಾಪಟ್ಟೆ ಹಿಟ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಗ್ ಬಾಸ್ನ ಪ್ರತಿ ಸೀಸನಲ್ಲೂ ಒಂದೊಂದು ಪೇರ್ ಅಂತೂ ಹಿಟ್ ಆಗುತ್ತೆ. ಅದರಲ್ಲಿ ಕೆಲವರು ಹಾಗೇ ನೆನಪಿದ್ದಾರೆ, ಇನ್ನು ಕೆಲವರು ನೆನಪಿಲ್ಲದೆ ಮರೆತು ಹೋಗಿದ್ದಾರೆ. ಅವ್ರ ಫೋಟೋಗಳು ನೋಡ್ತಾ ಇದ್ದಾಗೆ ಹೌದಲ್ವಾ, ಇವ್ರ ಜೊತೆಗೆ ಇದ್ರಲ್ವಾ, ಇವ್ರ ಜೊತೆ ಫ್ಲರ್ಟ್ ಮಾಡ್ತಿದ್ರಲ್ಲ ಅಂತ ಅನಿಸುತ್ತೆ. ಈ ಸೀಸನ್ನಲ್ಲಿ ಒಂದು ಪೇರ್ ಅಂತ ಅನಿಸಿದ್ದು ಇವರಿಬ್ರು ಬಿಟ್ಟರೆ ಸೂರಜ್ ಮತ್ತು ರಾಶಿಕಾ. ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯನ ಪೇರ್ ಅಂತೂ ಸಿಕ್ಕಾಬಟ್ಟೆ ಜನಕ್ಕೆ ಇಷ್ಟ ಆಗಿತ್ತು. ಈ ಕಾರಣಕ್ಕಾಗಿಯೇ ಒಂದು ಕಡೆಯಲ್ಲಿ ಕಾವ್ಯ ಇರಬೇಕು, ಒಂದು ಕಡೆಯಲ್ಲಿ ಗಿಲ್ಲಿ ಇರಬೇಕು, ಗಿಲ್ಲಿ ಗೆಲ್ಲಬೇಕು, ಕಾವ್ಯ ರನ್ನರಪ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ದಿದ್ದು. ಆದರೆ ಅದು ಆಗಲೇ ಇಲ್ಲ. ಆದರೆ ಕಾವ್ಯ ಮಾತ್ರ ಗಿಲ್ಲಿ ಮೇಲೆ ಅದೇ ಪ್ರೀತಿ, ಅದೇ ವಿಶ್ವಾಸವನ್ನು ಹಾಗೆ ಇಟ್ಕೊಂಡಿದ್ದಾರೆ. ಆದರೆ ಗಿಲ್ಲಿನೇ ಇಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದರೆ, ಬಿಗ್ ಬಾಸನ್ನು ಗೆದ್ದು ಹೊರಗಡೆ ಬರ್ತಾ ಇದ್ದ ಹಾಗೆಯೇ ಅನೇಕ ಟಿವಿ ಚಾನಲ್ಗಳಿಗೆ ಗಿಲ್ಲಿ ಮತ್ತು ಕಾವ್ಯ ಅನೇಕ ಸ್ಪರ್ಧಿಗಳು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ಇದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲಿಗೆ ಕಾವ್ಯ ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ನೀವು ಗಿಲ್ಲಿಯನ್ನು ಮದುವೆ ಆಗ್ತೀರಾ, ನೀವು ಗಿಲ್ಲಿಯನ್ನು ಮದುವೆ ಆಗಬೇಕು ಅನ್ನೋದು ನಿಮ್ಮ ಫ್ಯಾನ್ಸ್ನ ಒತ್ತಾಯ ಆಗಿದೆ, ಒತ್ತಡವೂ ಕೂಡ ಇದೆ, ನಿಮ್ಮ ಫ್ಯಾನ್ಸ್ ಇಷ್ಟಪಡ್ತಾರೆ, ನೀವು ಮದುವೆ ಆಗೋದಕ್ಕೆ ತಯಾರಿದ್ದೀರಾ ಅಂತ. ಅದಕ್ಕೆ ಕಾವ್ಯ ಅವರ ಉತ್ತರ ಶಾಕಿಂಗ್ ಅಂತ ಅನಿಸಿದೆ. ಹೌದು, ನಾನು ಹೊರಗಡೆ ಬಂದ ಮೇಲೆ ಎಲ್ಲವನ್ನ ನೋಡಿದ್ದೇನೆ. ನಮ್ಮದು ಫ್ಯಾನ್ ಪೇಜ್ ಇದೆ ಅನ್ನೋದು ಗೊತ್ತು, ಟ್ರೋಲ್ ಮಾಡ್ತಿರೋದು ಗೊತ್ತು, ನಮಗೆ ಅಂತಲೇ ಅಭಿಮಾನಿಗಳ ಬಳಗ ಇದೆ ಅನ್ನೋದು ಗೊತ್ತು, ನಾವಿಬ್ಬರು ಮದುವೆ ಆಗಬೇಕು ಅಂತ ಬಯಸ್ತಾ ಇರೋರು ಇದ್ದಾರೆ ಅನ್ನೋದು ಗೊತ್ತು, ನಾನು ಹಾಕೋ ಎಲ್ಲ ಪೋಸ್ಟಿಗೂ ಗಿಲ್ಲಿನ ಮದುವೆ ಆಗಿ ಅಂತ ಕಮೆಂಟ್ ಹಾಕ್ತಾ ಇರೋದು ಕೂಡ ಗೊತ್ತು. ನಾನು ಪ್ರತಿಯೊಂದನ್ನು ನೋಡಿದ್ದೀನಿ, ಪ್ರತಿಯೊಂದನ್ನು ಕೂಡ ನಾನು ಇಷ್ಟಪಟ್ಟು ಸ್ವೀಕರಿಸಿದ್ದೀನಿ. ಇದರಲ್ಲಿ ಅಸಹ್ಯ ಅಥವಾ ಬೇಸರ ಅಥವಾ ಸಿಟ್ಟು ಆಗುವಂಥದ್ದು ಯಾವುದೂ ಇಲ್ಲ. ಎಲ್ಲ ಕಮೆಂಟ್ಸ್ಗಳನ್ನು ನಾನು ಓದಿದ್ದೀನಿ ಅಂತ ಹೇಳಿದ್ದಾರೆ.
ಹಾಗೇನೆ ಇದಕ್ಕೆ ಪ್ರತಿಕ್ರಿಯಿಸಿದ ಅವರು, ಫ್ಯಾನ್ಸಿಗೆ ಇಷ್ಟ ಇರುತ್ತೆ. ಅವ್ರ ಆಸೆನ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ, ಅಥವಾ ಅವ್ರು ಹೇಳೋದನ್ನ ನಾವು ಹೇಳ್ಬೇಡಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇದ್ರಲ್ಲೂ ಕೆಲವರು ನಿಮ್ಮಿಬ್ರದ್ದು ಪರಿಶುದ್ಧ ಸ್ನೇಹ ಅಂತ ಹೇಳಿದ್ದಾರೆ. ಒಂದು ಗಂಡು ಹೆಣ್ಣು ಇಷ್ಟು ಪರಿಶುದ್ಧವಾಗಿ ಇರೋದಕ್ಕೆ ಹೇಗೆ ಸಾಧ್ಯ? ನಿಮ್ಮ ಸ್ನೇಹ ತುಂಬಾ ಚೆನ್ನಾಗಿದೆ. ನಿಮ್ಮಿಬ್ಬರ ಫ್ರೆಂಡ್‌ಶಿಪ್ ತುಂಬಾ ಚೆನ್ನಾಗಿದೆ. ನಿಮ್ಮಿಬ್ಬರ ಫ್ರೆಂಡ್‌ಶಿಪ್ ಹೀಗೆ ಮುಂದುವರಿಲಿ. ಯಾರು ಏನೇ ಹೇಳಲಿ, ನೀವು ನಿಮ್ಮ ಗೆಳೆತನವನ್ನ ಬಿಡಬೇಡಿ. ಇಷ್ಟೇ ಕ್ಲೋಸ್ ಆಗಿ ಇಡೀ ಜೀವನ ಇರಿ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ. ನಂಗೆ ಇದು ಇಷ್ಟ ಆಯ್ತು. ಹೌದು, ನಾನು ಗಿಲ್ಲಿನ ಮದುವೆ ಆಗೋದಕ್ಕಾಗಲ್ಲ. ಗಿಲ್ಲಿನ ನಾನು ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡಿಲ್ಲ. ನನಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕಾವ್ಯ ಹೇಳ್ಕೊಂಡಿದ್ದಾರೆ. ಆದರೆ ನಾನು ಗಿಲ್ಲಿ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ತೀನಿ. ಕೊನೆಯವರೆಗೂ ನಾನು ಗಿಲ್ಲಿ ಗೆಳತಿಯಾಗಿ ಇರ್ತೀನಿ. ನಮ್ಮಿಬ್ಬರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಆ ಫ್ರೆಂಡ್ಶಿಪ್ಪನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಅದನ್ನು ಆ ಶೋಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಶೋಯಿಂದ ಹೊರಗಡೆ ಬಂದಮೇಲೂ ಕೂಡ ಗಿಲ್ಲಿ ನನ್ನ ಬೆಸ್ಟ್ ಗೆಳೆಯ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆದರೆ ಮದುವೆ ಎಲ್ಲ ಆಗೋದಕ್ಕೆ ಆಗಲ್ಲ. ಅದು ಸರಿನೂ ಅಲ್ಲ, ಅದು ಸಾಧ್ಯನೂ ಇಲ್ಲ ಅನ್ನೋದನ್ನು ಕಾವ್ಯ ಹೇಳಿದ್ದಾರೆ. ಸೊ ಇದು ಕಾವ್ಯ ಅವರ ರಿಯಾಕ್ಷನ್ಸ್. ಆದರೆ ಇನ್ನೊಂದು ಕಡೆಯಲ್ಲಿ ಗಿಲ್ಲಿ ಕೂಡ ಈ ವಿಚಾರಕ್ಕೆ ಬಂದಂತೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಗಿಲ್ಲಿ ಅವರಿಗೆ ನಿಮಗೆ ಕಾವ್ಯ ಅಂದರೆ ಇಷ್ಟನಾ? ಕಾವ್ಯನ ಮದುವೆ ಆಗ್ತೀರಾ? ಯಾವಾಗ ಮದುವೆ ಆಗ್ತೀರಾ ಅನ್ನುವಂಥ ಪ್ರಶ್ನೆಗೆ, ಅದೆಲ್ಲ ಮದುವೆ ಆಗೋದಕ್ಕೆಲ್ಲ ಆಗಲ್ಲ. ಆ ಥರ ಎಲ್ಲ ನಾನು ಯಾವತ್ತೂ ಅವರು ನೋಡಿಯೇ ಇಲ್ಲ. ನಾವಿಬ್ಬರು ಗುಡ್ ಫ್ರೆಂಡ್ಸ್ ಅಷ್ಟೇನೆ, ಒಳ್ಳೆ ಸ್ನೇಹಿತರು ಅಷ್ಟೇನೆ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ರಿಯಾಲಿಟಿ ಶೋನಲ್ಲಿ ಹೇಗಿರಬೇಕಾಗಿತ್ತು ನಾವು ಹಾಗೇ ಇದ್ವಿ. ನಮ್ಮ ಮಧ್ಯ ಒಂದು ಒಳ್ಳೆ ಗೆಳೆತನ ಅನ್ನೋದು ಇದೆ ಅನ್ನೋದನ್ನು ಗಿಲ್ಲಿ ಕೂಡ ಹೇಳಿದ್ದಾರೆ. ಅಲ್ಲಿಗೆ ಯಾರ್ಯಾರಿಗೆ ಗಿಲ್ಲಿ ಕಾವ್ಯ ಮದುವೆ ಆಗ್ತಾರೆ ಅಂತ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು, ಅವ್ರಿಗೆ ಬೇಸರ ಆಗಿದೆ. ಆದರೆ ರಿಯಾಲಿಟಿ ಶೋಗೋಸ್ಕರ ಇಷ್ಟೆಲ್ಲ ಮಾಡಿದ್ರಾ ಅಂತ ಕೆಲವರು ಪ್ರಶ್ನಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.